ಅಡ್ಮಿಷನ್ ರಿನಿವಲ್ ಮಾಡ್ಕೊಳ್ಳೋದಕ್ಕೆ ನೋಟಿಫಿಕೇಷನ್ ಬಂದಿದೆ ಸೆಕೆಂಡ್ ಇಯರ್ ಮತ್ತು ಫೈನಲ್ ಇಯರ್ ಅವ್ರಿಗೆ. ಯಾರೆಲ್ಲ ಅಡ್ಮಿಷನ್ನ ರಿನಿವಲ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಹೇಳ್ತೀನಿ ವಿಡಿಯೋದಲ್ಲಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮತ್ತು ನೀವು ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಇನ್ಫಾರ್ಮೇಷನ್ ಕರೆಕ್ಟಾಗಿ ಸಿಗೋಲ್ಲ ಮತ್ತು ಪುನಃ ಕಮೆಂಟ್ ಮಾಡ್ತೀರಾ. ಅದಕ್ಕೋಸ್ಕರ ನಿಮ್ಮ ಎಲ್ಲ ಕಮೆಂಟ್ಗೂ ನಾನು ಇಲ್ಲೇ ಉತ್ತರವನ್ನು ಕೊಟ್ಟಿರ್ತೀನಿ. ಪುನಃ ನೀವು ಪ್ರಶ್ನೆಯನ್ನು ಕೇಳುವಂತಹ ಅವಶ್ಯಕತೆ ಇರೋದಿಲ್ಲ, ನೀವು ಕಂಪ್ಲೀಟಾಗಿ ಈ ಒಂದು ವಿಡಿಯೋವನ್ನು ನೋಡಿದ್ರೆ. ಪ್ರಥಮ ಬಿ ಎಲ್ಲಿ ಈಗ ಏನು ಪ್ರೆಸೆಂಟ್ ಇದ್ದೀರಾ, ನೀವು ಪ್ರಥಮ ಬಿ ಎದು ಇನ್ನೂ ಎಕ್ಸಾಮ್ ಬರೆದಿಲ್ಲ ಅವ್ರುಗಳಿಗೆ, ಪ್ರಥಮ ಬಿ ಎ ಮತ್ತು ಬಿ ಕಾಮ್ ಜೊತೆಗೆ ಮೊದಲನೇ ಸೆಮಿಸ್ಟರಲ್ಲಿ ಇರುವಂಥವರು ಅಂದರೆ ಜನವರಿ ಸೈಕಲ್ 2026 ಜನವರಿ ಸೈಕಲಲ್ಲಿ ಜಾಯ್ನ್ ಆಗಿರುವಂತಹ ಬಿ ಎಸ್ ಸಿ, ಬಿ ಸಿ ಎ, ಬಿ ಬಿ ಎ, ಬಿ ಎಸ್ ಡಬ್ಲ್ಯೂ, ಎಮ್ ಎ, ಎಮ್ ಕಾಮ್, ಎಮ್ ಎಸ್ ಡಬ್ಲ್ಯೂ, ಎಮ್ ಸಿ ಎ, ಎಮ್ ಬಿ ಎ ಇವರೆಲ್ಲರಿಗೂ ಕೂಡ ಸೆಮಿಸ್ಟರ್ ವೈಸ್ ಎಕ್ಸಾಮ್ ಇರುತ್ತೆ. ಹಾಗಾಗಿ ನಿಮಗೂ ಸಹ ಇದು ಅಪ್ಲೈ ಆಗುತ್ತೆ. ನೆಕ್ಸ್ಟು ಜುಲೈ ಸೈಕಲ್ 2025ರಲ್ಲಿ ಜಾಯ್ನ್ ಆಗಿರುವಂಥವರು ಜೊತೆಗೆ 2026ರ ಜನವರಿ ಸೈಕಲಲ್ಲಿ ಯಾರೆಲ್ಲ ಜಾಯ್ನ್ ಆಗಿರ್ತೀರಲ್ಲ, ಈ ನೋಟಿಫಿಕೇಷನು ಯಾರಿಗೆ ಅಂತಂದರೆ 2026-27ರ ಜುಲೈ ಆವೃತ್ತಿಯಲ್ಲಿ ಪ್ರವೇಶಾತಿ ನವೀಕರಣವನ್ನು ಯಾರು ಮಾಡಿಸ್ಬೇಕು ಅವ್ರುಗಳಿಗೆ ಮಾತ್ರ. ಅಂದರೆ ಜುಲೈ ಸೈಕಲ್ ಅಂತಂದರೆ ಯಾವ ಜುಲೈ ಸೈಕಲಲ್ಲಿ ನೀವು ಅಡ್ಮಿಷನ್ ಆಗಿರಬೇಕು ಅಂದರೆ 2025 ಜುಲೈಯಿಂದ ಹಿಡಿದು ಲಾಸ್ಟ್ ಎಂಡ್ ಡೇಟ್ ಏನಿರುತ್ತಲ್ಲ ನವೆಂಬರ್ ಅಥವಾ ಡಿಸೆಂಬರ್ 2025ರವರೆಗೂ ಯಾರೆಲ್ಲ ಅಡ್ಮಿಷನ್ ಆಗಿರ್ತೀರ ಅವ್ರುಗಳಿಗೆ ಮಾತ್ರ ನಾನೀಗ ಹೇಳ್ತಿರುವಂಥದ್ದು. ಅದು ಬಿ ಎ ಮತ್ತು ಬಿ ಕಾಮಲ್ಲಿ, ಎಸ್ಪೆಷಲಿ ಎಮ್ ಎ ಎಮ್ ಕಾಮ್ ಅವ್ರಿಗೆ ನಾನು ಸಪ್ರೇಟಾಗಿ ಹೇಳ್ತೀನಿ. ಇದು ಬಿ ಎ ಮತ್ತು ಬಿ ಕಾಮಲ್ಲಿ ಯಾರೆಲ್ಲ ಜುಲೈ ಸೈಕಲಲ್ಲಿ 2025ನೇ ವರ್ಷದಲ್ಲಿ ಜಾಯ್ನ್ ಆಗಿರ್ತೀರ ಅವ್ರುಗಳಿಗೆ ಮಾತ್ರ ಈ ಒಂದು ನೋಟಿಫಿಕೇಷನ್ ಆಗಿರುತ್ತೆ. ಯಾಕೆ ಅಂತಂದರೆ ನಿಮಗೆ ಇಯರ್ಲಿ ಒಂದು ಎಕ್ಸಾಮ್ ಇರೋದ್ರಿಂದ ನೀವು ಹೋದ ವರ್ಷ ಜಾಯ್ನ್ ಆಗಿದ್ದರೆ ಈ ವರ್ಷ ನಿಮಗೆ ಎಕ್ಸಾಮ್ ಇರುತ್ತೆ. ಹಾಗಾಗಿ ಲಾಸ್ಟ್ ಇಯರ್ ಜುಲೈ ಸೈಕಲಲ್ಲಿ ಅಡ್ಮಿಷನ್ ಆಗಿರೋರಿಗೆ ಇದು ನೋಟಿಫಿಕೇಷನ್ ಆಗಿರುತ್ತೆ. ಈಗ ಈ ವರ್ಷ ಏನಾದರೂ ನೀವು ಜುಲೈ ಸೈಕಲ್ಗೆ ಜಾಯ್ನ್ ಆಗಿದ್ದರೆ ನಿಮಗೆ ಎಕ್ಸಾಮ್ ಬಂದ್ಬಿಟ್ಟು ನೆಕ್ಸ್ಟ್ ಇಯರ್ ಅಂದರೆ 2027ರ ಅಕ್ಟೋಬರ್ ಮತ್ತು ನವೆಂಬರಲ್ಲಿ ಎಕ್ಸಾಮ್ ಇರುತ್ತೆ. ನಿಮಗೂ ಕೂಡ ಸೇಮ್ ಇದೇ ಟೈಮಿಂಗ್ಸಲ್ಲಿ ನಿಮಗೆ ಎಕ್ಸಾಮ್ನ ನೋಟಿಫಿಕೇಷನ್ ಬರುತ್ತೆ. ನೀವು ಒಂದು ವೇಳೆ 2026ರ ಜುಲೈ ಆವೃತ್ತಿಯಲ್ಲಿ ಜಾಯಿನ್ ಆಗಿದ್ದರೆ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡುವಂತಹ ಅವಶ್ಯಕತೆ ಇಲ್ಲ, ಸ್ಕಿಪ್ ಮಾಡ್ಬೋದು. ಜನವರಿ ಸೈಕಲಲ್ಲಿ 2026 ಜನವರಿ ಸೈಕಲಲ್ಲಿ ಯಾರೆಲ್ಲ ಜಾಯಿನ್ ಆಗಿರುವಂತಹ ಸಿ ಬಿ ಎಸ್ ಸಿ ಸ್ಟೂಡೆಂಟ್ಸ್ ಅಥವಾ ಪಿ ಜಿ ಸ್ಟೂಡೆಂಟ್ಸು, ಬಿ ಎಸ್ ಸಿ, ಬಿ ಸಿ ಎ, ಬಿ ಬಿ ಎ, ಬಿ ಎಸ್ ಡಬ್ಲ್ಯೂ, ಎಮ್ ಎ, ಎಮ್ ಕಾಮ್, ಎಮ್ ಎಸ್ ಡಬ್ಲ್ಯೂ, ಎಮ್ ಸಿ ಎ, ಎಮ್ ಬಿ ಎ ಇವರೆಲ್ಲರಿಗೂ ಸಹ ಅಪ್ಲೈ ಆಗುತ್ತೆ. ನಾನು ಇವಾಗ ಕ್ಲಿಯರಾಗಿ ಹೇಳಿದ್ದೀನಿ. ಬಿ ಎ ಮತ್ತು ಬಿ ಕಾಮ್ ಅವರು 2025ರಲ್ಲಿ ಜಾಯ್ನ್ ಆಗಿರುವಂಥವ್ರು ಫಸ್ಟ್ ಇಯರ್ ಎಕ್ಸಾಮ್ ಬರೆದಿಲ್ಲ, ಆದ್ರೂ ಕೂಡ ಸೆಕೆಂಡ್ ಇಯರ್ಗೆ ನೀವು ಅಡ್ಮಿಷನ್ನ ರಿನಿವಲ್ನ ಮಾಡ್ಕೋಬೇಕಾಗತ್ತೆ. ಇನ್ನು 2026 ಜನವರಿ ಸೈಕಲಲ್ಲಿ ಜಾಯ್ನ್ ಆಗಿರುವಂತಹ ಸೆಮ್ ವೈಸ್ ಎಕ್ಸಾಮ್ ಇರುವಂಥವ್ರು ಮತ್ತು ಪಿ ಜಿ ಸ್ಟೂಡೆಂಟ್ಸ್ ಎಮ್ ಎ, ಎಮ್ ಕಾಮ್, ಎಮ್ ಎಸ್ ಸಿ, ಎಮ್ ಎಸ್ ಡಬ್ಲ್ಯೂ ಮತ್ತು ಬಿ ಬಿ ಎ, ಬಿ ಸಿ ಎ ಅವ್ರುಗಳು ಎಲ್ಲರೂ ಕೂಡ ನೀವು ಫಸ್ಟ್ ಸೆಮಿಸ್ಟರಲ್ಲಿ ಇರ್ತೀರ. ಎಕ್ಸಾಮ್ ಬರೆದಿಲ್ಲ ಆದ್ರೂ ಕೂಡ ನೀವು ಸೆಕೆಂಡ್ ಸೆಮ್ಗೆ ಅಡ್ಮಿಷನ್ನ ರಿನಿವಲ್ ಮಾಡ್ಕೋಬೇಕು. ಈ ಅಡ್ಮಿಷನ್ಗೆ ಒಂದೊಂದು ವರ್ಷಕ್ಕೆ ಅಥವಾ ನಿಮ್ಮ ಕೋರ್ಸ್ನ ಆಧಾರದ ಮೇಲೆ ಅದಕ್ಕೆ ಒಂದು ಫೀಸನ್ನು ಇಲ್ಲಿ ಫಿಕ್ಸ್ ಮಾಡಿರ್ತಾರೆ. ನಿಮ್ಮ ಯಾವ ಕೋರ್ಸ್ಗಳಿದೆ ಅನ್ನೋದ್ರ ಮೇಲೆ ನೀವು ನೋಡಿಕೊಂಡು ಈ ಒಂದು ಫೀಸ್ನ ಪೇ ಮಾಡಬೇಕಾಗತ್ತೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು ಸೆಪ್ಟೆಂಬರ್ 25ಕ್ಕೆ ಲಾಸ್ಟ್ ಡೇಟನ್ನು ಕೊಟ್ಟಿರುವಂಥದ್ದು. ಅಷ್ಟರೊಳಗಡೆ ನೀವು ಅಡ್ಮಿಷನ್ನ ರಿನಿವಲ್ ಮಾಡ್ಕೋಬೇಕು. ಎಕ್ಸ್ಟೆಂಡ್ ಆಗ್ಬೋದು, ಆಗಲ್ಲ ಅಂತ ಏನಿಲ್ಲ, ಬಟ್ ಆದರೆ ಒಂದು 15 ಡೇಸ್ ಎಕ್ಸ್ಟೆಂಡ್ ಆಗ್ಬೋದು. ಹಾಗಂತ ಲಾಸ್ಟ್ ಡೇಟ್ವರೆಗೂ ಯಾರೂ ಕಾಯ್ಕೊಂಡು ಕೂತ್ಕೋಬೇಡಿ. 25 ಸೆಪ್ಟೆಂಬರ್ ಒಳಗಡೆ ನೀವು ಅಡ್ಮಿಷನ್ನ ರಿನಿವಲ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡಿ ಆದಷ್ಟು. ಒಂದು ವೇಳೆ ಆಗಲಿಲ್ಲ ಅಂತ ಅನ್ನೋರಿದ್ದರೆ 16/10 ಅಂದರೆ ಅಕ್ಟೋಬರ್ 16, 2026ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಅದು ಕೂಡ ನೀವು ಫೈನ್ ಕಟ್ಟಿ ಅಡ್ಮಿಷನ್ನ ರಿನಿವಲ್ ಮಾಡ್ಕೋಬೋದಾಗಿರುತ್ತೆ. ಫೈನ್ ಬಂದ್ಬಿಟ್ಟು 200 ರೂಪಾಯಿ ಇರುತ್ತೆ. ಅದು ಆಗಲಿಲ್ಲ, ನಿಮಗೆಲ್ಲೋ ಮಿಸ್ ಆಯಿತು ಅಂತಂದರೆ ಮತ್ತು 15 ದಿನ ಎಕ್ಸ್ಟೆಂಡ್ ಆಗಿರುತ್ತೆ. 31/10/2026 ಅಂದರೆ ಅಕ್ಟೋಬರ್ 31ವರೆಗೂ ಕೂಡ ನೀವು ಅಡ್ಮಿಷನ್ನ ರಿನಿವಲ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಅಕ್ಟೋಬರ್ 31 ಲಾಸ್ಟ್ ಡೇಟ್ ಇದೆ ಅಂತ ಹೇಳ್ಕೊಂಡು ನೀವು ಅಲ್ಲಿವರೆಗೂ ಕಾಯ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ ಮೇಲ್ಗಡೆ ಇದೆ ನೋಡಿ
₹400 ಫೈನ್ ಹಾಕ್ತಾರೆ. ಹಾಗಾಗಿ ನಿಮ್ಮ ಅಡ್ಮಿಷನ್ನ ಲಾಸ್ಟ್ ಡೇಟ್ ಬಂದ್ಬಿಟ್ಟು 25/9/2026 ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿ ಫೈನ್ ಇರೋದಿಲ್ಲ. ಅದರ ನಂತರ ನೀವು ಅಡ್ಮಿಷನ್ನ ರಿನ್ಯೂವಲ್ ಮಾಡ್ಕೋತೀನಿ ಅಂತಂದರೆ ಫೈನ್ ಬೀಳುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ 25/9/2026 ಒಳಗಡೆ ನಿಮ್ಮ ಅಡ್ಮಿಷನ್ನ ರಿನ್ಯೂವಲ್ ಮಾಡ್ಕೊಳ್ಳಿ. ಹಾಗೆಯೇ ಅಡ್ಮಿಷನ್ನ ರಿನ್ಯೂವಲ್ ಮಾಡ್ಕೊಳ್ಳೋದಕ್ಕೆ ನೀವು ಯಾವುದೇ ರೀತಿಯ ಸೆಂಟರ್ಗಳಿಗಾಗಲಿ ಯೂನಿವರ್ಸಿಟಿಗಾಗಲಿ ವಿಸಿಟ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಅಡ್ಮಿಷನ್ ಫೀಸನ್ನು ನೀವು ಅಥವಾ ರಿನ್ಯೂವಲನ್ನು ನೀವು ಆನ್ಲೈನಲ್ಲೇ ಮಾಡ್ಕೋಬೇಕಾಗತ್ತೆ. ಆನ್ಲೈನಲ್ಲಿ ನೀವು ಹೇಗೆ ಅಡ್ಮಿಷನ್ನ ರಿನ್ಯೂವಲ್ ಮಾಡ್ಕೋಬೇಕು ಅನ್ನೋದಕ್ಕೆ ನಾನು ಈಗಾಗಲೇ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ವಿಡಿಯೋವನ್ನು ಕೂಡ ಹಾಕಿದ್ದೀನಿ. ಅದನ್ನು ನೀವು ಚೆಕ್ ಮಾಡ್ಬೋದು. ಕನ್ಸಲ್ಟೆನ್ಸಿ ಥ್ರೂ ಏನಾದರೂ ನೀವು ಜಾಯಿನ್ ಆಗಿದ್ದರೆ ನೀವು ಆನ್ಲೈನಲ್ಲೇ ಪೇಮೆಂಟ್ ಮಾಡಿದ್ರೆ ನಿಮಗೆ ಕಮ್ಮಿ ಆಗುತ್ತೆ. ನೀವು ಒಂದು ವೇಳೆ ಅಲ್ಲಿ ವಿಸಿಟ್ ಮಾಡಿ ನೀವು ಪೇಮೆಂಟ್ ಮಾಡ್ತೀನಿ ಅನ್ನೋದಾದರೆ ಅವರ ಕನ್ಸಲ್ಟೆನ್ಸಿ ಚಾರ್ಜಸ್ ಕೂಡ ತಗೋತಾರೆ. ಸೊ ಹಾಗಾಗಿ ನೀವು ಡೈರೆಕ್ಟಾಗಿ ಆನ್ಲೈನಲ್ಲೇ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಹಾಗೆ ನೀವು ಆನ್ಲೈನಲ್ಲಿ ಪೇಮೆಂಟ್ ಮಾಡದೆ ಒಂದು ವೇಳೆ ಯಾರ ಕೈಲಾದ್ರೂ ಕೊಟ್ಟು ಅದು ಪೇಮೆಂಟ್ ಆಗಿಲ್ಲ ಅಂತಂದರೆ ಅದಕ್ಕೆ ಯೂನಿವರ್ಸಿಟಿ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ಳೋದಿಲ್ಲ. ಆಮೇಲೆ ಇನ್ನೊಂದು ವಿಷಯ ಏನು ಅಂತಂದರೆ, ನೀವೀಗ ಅಡ್ಮಿಷನ್ ರಿನ್ಯೂವಲ್ ಮಾಡ್ಕೊಂಡಿರ್ತೀರ. ಅಡ್ಮಿಷನ್ ರಿನ್ಯೂವಲ್ ಮಾಡ್ಕೊಂಡ್ಮೇಲೆ ಆ ಫೀಸನ್ನು ಪೇ ಮಾಡಿದ್ದು ನಿಮಗೆ ಒಂದು ರೆಸಿಪ್ಟ್ ಬರುತ್ತೆ. ಆ ರೆಸಿಪ್ಟನ್ನು ನೀವೇನು ಮಾಡಬೇಕು, ತಗೊಂಡೋಗಿ ಕೇಂದ್ರ ಕಚೇರಿ ಮೈಸೂರು ಅಥವಾ ಆಯಾ ಪ್ರಾದೇಶಿಕ ಕೇಂದ್ರ ಅಂದರೆ ನಿಮ್ಮ ಸೆಂಟರ್ಗಳು ಯಾವುದಿರುತ್ತೆ ಅಲ್ಲಿಗೆ ಸಲ್ಲಿಸಬೇಕಾಗತ್ತೆ. ಅಥವಾ ಅಲ್ಲಿಗೆ ಕೊಟ್ಬಿಟ್ಟು ನಿಮ್ಮ ಅಡ್ಮಿಷನ್ ಪೇಮೆಂಟ್ ಆಗಿರೋದನ್ನು ರೆಸಿಪ್ಟನ್ನು ತೋರಿಸಿ ಅವರು ಕೊಡುವಂತಹ ಸ್ಟಡಿ ಮೆಟೀರಿಯಲ್ಸ್ ಅವೈಲಬಿಲಿಟಿ ಇದ್ದರೆ ಕಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಎಕ್ಸಾಮ್ ಟೈಮಲ್ಲಿ ನಮಗೆ ಬುಕ್ ಸಿಕ್ಕಿಲ್ಲ ಅಂತಂದರೆ ಯೂನಿವರ್ಸಿಟಿ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ. ನೀವೇ ಅದನ್ನು ವಾಲಂಟಿಯರ್ ಆಗಿ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಒಂದು ವೇಳೆ ಅಲ್ಲಿ ಟೆಕ್ಸ್ಟ್ ಬುಕ್ ಅವೈಲಬಿಲಿಟಿ ಇಲ್ಲ ಅಂತಂದರೆ ನಿಮಗೆ ಅಡ್ಮಿಷನಲ್ಲಿ ಏನಾದರೂ ರಿಯಾಯಿತಿ ಕೊಡ್ತಾರೆ 10%. ಆ ರೀತಿ ಏನಾದರೂ ಕೊಟ್ಟಾಗ ನಿಮಗೆ ಟೆಕ್ಸ್ಟ್ ಬುಕ್ಗಳನ್ನು ಕೊಡೋದಿಲ್ಲ. ಈ ಆ್ಯಪಲ್ಲಿ ಏನು PDF ಸಿಗುತ್ತೆ ಅದನ್ನು ನೀವು ಪ್ರಿಂಟ್ ಹಾಕಿಸ್ಕೋಬೇಕು ಅಥವಾ ಹಾಗೆ ನೀವು ಓದ್ಕೋಬಹುದಾಗಿರುತ್ತೆ. ನೀವು ಇನ್ನೂ ಒಂದು ವಿಚಾರವನ್ನು ನೆನ್ಪಿಟ್ಕೋಬೇಕಾಗತ್ತೆ. ಏನಂದರೆ, ಯೂನಿವರ್ಸಿಟಿಗೆ ಒಂದು ಸತಿ ಪೇಮೆಂಟನ್ನು ಮಾಡಿದ ಮೇಲೆ ಅದನ್ನು ಯಾವುದೇ ಕಾರಣಕ್ಕೂ ಅದನ್ನು ವಾಪಸ್ ಕೊಡೋದಿಲ್ಲ ಅಥವಾ ಯಾವುದೇ ರೀತಿಯ ಅಡ್ಜಸ್ಟ್ಮೆಂಟ್ಗಳನ್ನು ಮಾಡ್ಕೊಳ್ಳೋದಿಲ್ಲ. ಇನ್ನು ನೀವು ಏನಾದರೂ ವುಮೆನ್ಸ್ ಆಗಿದ್ದರೆ ಅಥವಾ ಗರ್ಲ್ಸ್ ಆಗಿದ್ದರೆ ನಿಮ್ಮ ಹತ್ರ BPL ಕಾರ್ಡ್ ಇದ್ದರೆ ದಯವಿಟ್ಟು ನೀವು ಹತ್ತಿರದಲ್ಲೇ ಇರುವಂತಹ ಸೆಂಟರ್ಗಳಿಗೆ ವಿಸಿಟ್ ಮಾಡಿ ಅಲ್ಲೇ ಅಡ್ಮಿಷನ್ನ ರಿನ್ಯೂವಲ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಅಡ್ಮಿಷನ್ನಲ್ಲಿ 10% ಡಿಸ್ಕೌಂಟ್ ಇರುತ್ತೆ. ನೀವು ಆನ್ಲೈನಲ್ಲಿ ಅದನ್ನು ಮಾಡೋದಕ್ಕೆ ಬರೋದಿಲ್ಲ. ಯಾರಿಗೆಲ್ಲ ಡಿಸ್ಕೌಂಟ್ ಇರುತ್ತೆ 10% ಅಂದರೆ BPL ಕಾರ್ಡ್ ಹೊಂದಿರುವಂತಹ ಮಹಿಳೆಯರಿಗೆ, ಗರ್ಲ್ಸ್ ಅಥವಾ ಲೇಡೀಸು BPL ಕಾರ್ಡನ್ನು ಹೊಂದಿದ್ದೀರಾ ನಿಮಗೆ 10% ಡಿಸ್ಕೌಂಟ್ ಇರುತ್ತೆ. ಜೊತೆಗೆ ಯಾರೆಲ್ಲ ಸ್ಟೂಡೆಂಟ್ ಅವರ ತಂದೆ ತಾಯಿ ಕೋವಿಡಿಂದ ಏನಾದರೂ ಎಕ್ಸ್ಪೈರ್ಡ್ ಆಗಿದ್ದಂಥವರ ಮಕ್ಕಳಿದ್ದರೆ ಅಥವಾ ಟ್ರಾನ್ಸ್ಜೆಂಡರ್ಸ್ ಇದ್ದರೆ ಅಥವಾ ಬ್ಲೈಂಡ್ ಸ್ಟೂಡೆಂಟ್ಸ್ ಇದ್ದರೆ ಅವ್ರಿಗೆ ಯೂನಿವರ್ಸಿಟಿ ಕಡೆಯಿಂದ ಫ್ರೀಯಾಗಿ ಅಡ್ಮಿಷನ್ನ ಕೊಡಲಾಗುತ್ತೆ. 2022-23ರಿಂದ 25-26 ಜುಲೈನಲ್ಲಿ ಪ್ರಥಮ ಸಾಲಿಗೆ ಪ್ರವೇಶ ಪಡೆದು ಶುಲ್ಕ ವಿನಾಯಿತಿ ಪಡೆದಿದ್ದಂತಹ ಕರಾಮುವಿಯ ನೌಕರರು ಅಥವಾ ಅವರ ಮಕ್ಕಳು ಪ್ರಸ್ತುತ ದ್ವಿತೀಯ ಅಥವಾ ತೃತೀಯ ಸಾಲಿನ ಒಟ್ಟಾರೆ ನವೀಕರಣ ಶುಲ್ಕದಲ್ಲಿ 10% ಶುಲ್ಕ ವಿನಾಯಿತಿಯನ್ನು ಪಡೆಯಬಹುದಾಗಿರುತ್ತೆ. ಅಂದರೆ ಯಾರೆಲ್ಲ ಪೇರೆಂಟ್ಸ್ ಅಥವಾ ಅಲ್ಲೇ ವರ್ಕ್ ಮಾಡ್ತಿರುವಂಥ ಅಂದರೆ KSYನಲ್ಲೇ ವರ್ಕ್ ಮಾಡ್ತಿರೋವಂಥವ್ರಿಗೆ 10% ಡಿಸ್ಕೌಂಟ್ ಇರುತ್ತೆ. ಜೊತೆಗೆ 2022-23ರಿಂದ 25-26 ಜುಲೈನಲ್ಲಿ ಪ್ರಥಮ ಸಾಲಿಗೆ ಪ್ರವೇಶ ಪಡೆದು ಶುಲ್ಕ ವಿನಾಯಿತಿ ಪಡೆದಿದ್ದಂತಹ ಆಟೋ ಕ್ಯಾಬ್ ಡ್ರೈವರ್ಸ್ ಯಾರಾದರೂ ಇದ್ದರೆ ಅಥವಾ ಅವರ ಪತಿ ಪತ್ನಿ ಅಥವಾ ಅವರ 2 ಮಕ್ಕಳಿಗೆ 2023-24ರಿಂದ 25-26 ಜುಲೈನಲ್ಲಿ ಪ್ರಥಮ ಸಾಲಿಗೆ ಪ್ರವೇಶ ಪಡೆದು ಶುಲ್ಕ ವಿನಾಯಿತಿ ಪಡೆದಿದ್ದಂತಹ KSRTC, BMTC, NWKRTC, KKRTCಯಲ್ಲಿನ ನೌಕರರುಗಳಿಗೆ ಮಾತ್ರ ದ್ವಿತೀಯ ತೃತೀಯ ಸಾಲಿನ UG PG ಪ್ರವೇಶಾತಿಯ ಬೋಧನಾ ಶುಲ್ಕದಲ್ಲಿ 10% ಶುಲ್ಕ ವಿನಾಯಿತಿ ನೀಡಲಾಗುತ್ತೆ.
ಪ್ರವೇಶಾತಿ ಶುಲ್ಕ ಪಾವತಿಸಿ ಪ್ರವೇಶಾತಿ ನವೀಕರಣ ಮಾಡಿಕೊಂಡಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಸಿದ್ಧ ಪಾಠಗಳನ್ನು ವಿತರಿಸಲಾಗುತ್ತೆ. ಯಾರೆಲ್ಲ ಪ್ರವೇಶಾತಿ ಶುಲ್ಕವನ್ನು ನೀಡಿ ಪ್ರವೇಶಾತಿ ನವೀಕರಣವನ್ನು ಮಾಡ್ಕೊಂಡಿರ್ತೀರ ಅಂಥವ್ರಿಗೆ ಸಿದ್ಧ ಪಾಠಗಳನ್ನು ಅಂದರೆ ಟೆಕ್ಸ್ಟ್ ಬುಕ್ಗಳನ್ನು ಕೊಡಲಾಗುತ್ತೆ. ನೀವು ಯಾರೆಲ್ಲ 10% ಡಿಸ್ಕೌಂಟ್ಗೆ ಅರ್ಹರಾಗಿದ್ದೀರ ಅವರು ಡೈರೆಕ್ಟಾಗಿ ಸೆಂಟರ್ಗಳಿಗೆ ವಿಸಿಟ್ ಮಾಡಿ ಅಡ್ಮಿಷನ್ನ ರಿನ್ಯೂವಲ್ ಮಾಡ್ಕೊಳ್ಳಿ. ಪ್ರವೇಶಾತಿ ಶುಲ್ಕ ಪಾವತಿಸದೆ ದ್ವಿತೀಯ ಮತ್ತು ತೃತೀಯ ಸಾಲಿನ ಪರೀಕ್ಷೆಗಳನ್ನು ಬರೆಯಲು ಅರ್ಹರಿರುವುದಿಲ್ಲ. ಯಾರಾದರೂ ಅಡ್ಮಿಷನ್ ರಿನ್ಯೂವಲ್ ಮಾಡ್ಕೊಂಡಿಲ್ಲ ಅಂತಂದರೆ ಡೈರೆಕ್ಟಾಗಿ ಎಕ್ಸಾಮನ್ನು ಬರೆಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅಡ್ಮಿಷನ್ ರಿನ್ಯೂವಲ್ ಮಾಡ್ಕೊಳ್ಳೋದು ಕಡ್ಡಾಯ ಆಗಿರುತ್ತೆ. ಹಾಗೆ ಶುಲ್ಕವನ್ನು ಪಾವತಿಸಿ ನಿಗದಿತ ಸಮಯದೊಳಗೆ ಅರ್ಜಿ ಮತ್ತು ಶುಲ್ಕ ರಶೀದಿಯನ್ನು ವಿವಿ ನಿಲಯಕ್ಕೆ ಸಲ್ಲಿಸದೆ ತಮ್ಮ ಬಳಿಯಲ್ಲೇ ಇಟ್ಟುಕೊಂಡ್ರೂ ಸಹ ಅಂತಹ ವಿದ್ಯಾರ್ಥಿಗಳ ಹೆಸರನ್ನು ಸಹ ದ್ವಿತೀಯ ತೃತೀಯ ವರ್ಷದ ಪ್ರವೇಶಾತಿಗೆ ನವೀಕರಿಸಲಾಗೋದಿಲ್ಲ. ಹಾಗಾಗಿ ಕಂಪಲ್ಸರಿಯಾಗಿ ನೀವು ಅಡ್ಮಿಷನ್ನ ಏನು ಮಾಡ್ಕೊಂಡಿರ್ತೀರ ಅಥವಾ ರಿನ್ಯೂವಲ್ನ ಏನು ಮಾಡ್ಕೊಂಡಿರ್ತೀರ ಅಂಥವರು ಹೋಗಿ ನಿಮ್ಮ ಹತ್ತಿರದಲ್ಲೇ ಇರುವಂತಹ ಸೆಂಟರ್ಗಳಿಗೆ ಆ ರೆಸಿಪ್ಟನ್ನು ಅಥವಾ ಫೀ ಪೇಮೆಂಟಿನ ರಸೀದಿಯನ್ನು ಕೊಡಬೇಕಾಗತ್ತೆ. ಪ್ರಥಮ ವರ್ಷದ ಪರೀಕ್ಷೆಗಳಿಗೆ ಹಾಜರಾಗದಿದ್ದರೂ ಅಥವಾ ಪರೀಕ್ಷೆಗೆ ಹಾಜರಾಗಿ ಯಾವ ವಿಷಯದಲ್ಲಿ ಉತ್ತೀರ್ಣರಾಗದಿದ್ದರೂ ಸಹ ದ್ವಿತೀಯ BA ಮತ್ತು BCom ಮತ್ತು ಅಂತಿಮ BA BCom ಪದವಿಯ ಶಿಕ್ಷಣ ಕ್ರಮಗಳಿಗೆ ಸೇರಲು ಅರ್ಹರಾಗಿರುತ್ತಾರೆ. ಇಲ್ಲಿ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ. ನಾನು ಫಸ್ಟ್ ಇಯರ್ ಎಕ್ಸಾಮು ಫೀ ಕಟ್ಟಿದ್ದೆ, ಬಟ್ ಆದರೆ ನಾನು ಎಕ್ಸಾಮನ್ನು ಬರೀಲಿಲ್ಲ, ಅಥವಾ ನಾನು ಎಕ್ಸಾಮ್ಗೆ ಅಡ್ಮಿಷನ್ ಆಗಿದ್ದೆ, ಅಂದರೆ ಫಸ್ಟ್ ಇಯರ್ಗೆ ನಾನು ಅಡ್ಮಿಷನ್ ಆಗಿದ್ದೆ, ಬಟ್ ನನ್ನ ಕೈಲಿ ಎಕ್ಸಾಮ್ ಬರೆಯೋಕ್ಕಾಗಲಿಲ್ಲ, ನಾನು ನೆಕ್ಸ್ಟಿಗೆ ಬರ್ಕೊಳ್ತೀನಿ ಅಂತ ಹೇಳೋರೂ ಸಹ, ಅಥವಾ ನಾನು ಎಕ್ಸಾಮ್ ಬರೆದಿದ್ದೀನಿ, ನಂದು 1 ಅಥವಾ 2 ಸಬ್ಜೆಕ್ಟು ಬ್ಯಾಕ್ಲಾಗ್ ಉಳ್ಕೊಂಡಿದೆ, ಅದು ಫೇಲ್ ಆಗಿದೆ ಅಂತ ಹೇಳೋರೂ ಸಹ ಈ ಒಂದು ರಿನ್ಯೂವಲ್ನ ಮಾಡ್ಕೋಬಹುದಾಗಿರುತ್ತೆ. ನೀವು ಎಕ್ಸಾಮ್ ಬರ್ದಿಲ್ವೋ ಅನ್ನೋದು ಅವಶ್ಯಕತೆ ಇಲ್ಲ. ನೀವು ಫಸ್ಟ್ ಇಯರ್ಗೆ ಲಾಸ್ಟ್ ಇಯರಲ್ಲಿ ಅಂದರೆ ಹೋದ ವರ್ಷ ಜಾಯ್ನ್ ಆಗಿದ್ದೀರಾ, ಎಕ್ಸಾಮ್ ಬರೆದಿಲ್ಲ ಆದ್ರೂ ಕೂಡ ಈ ವರ್ಷ ಸೆಕೆಂಡ್ ಇಯರಿಗೆ ನೀವು ರಿನ್ಯೂವಲ್ನ ಮಾಡ್ಕೋಬೋದು. ಈಗ ಏನು ಎಕ್ಸಾಮ್ನ ಕಾಲ್ ಮಾಡ್ತಾರೆ ಅವಾಗ ನೀವು 2 ವರ್ಷದ್ದು ನಿಮಗೆ ಸಾಧ್ಯ ಇದ್ದರೆ 2 ವರ್ಷದ್ದೂ ಕೂಡ ಎಕ್ಸಾಮ್ ಫೀಸನ್ನು ಪೇ ಮಾಡಿಕೊಂಡು ನೀವು ಎಕ್ಸಾಮನ್ನು ಬರಿಬಹುದಾಗಿರುತ್ತೆ. ಇಲ್ಲ ಅಂತಂದರೆ ನೀವು ನೆಕ್ಸ್ಟ್ ಜನವರಿ ಸೈಕಲ್ ಅವ್ರಿಗೆ ಏನು ಎಕ್ಸಾಮ್ ಕಾಲ್ ಮಾಡ್ತಾರಲ್ಲ ಅಂಥ ಟೈಮಲ್ಲೂ ಕೂಡ ನೀವು ನಿಮ್ದು ಯಾವುದಾದ್ರೂ ಬ್ಯಾಕ್ಲಾಗ್ಸ್ ಉಳ್ಕೊಂಡಿದ್ರೆ ಅದನ್ನು ಎಕ್ಸಾಮನ್ನು ಬರೆದು ಕ್ಲಿಯರ್ ಮಾಡ್ಕೋಬೋದಾಗಿರುತ್ತೆ. 2022-23ನೇ ಸಾಲಿನ ಜುಲೈ ಆವೃತ್ತಿಯಲ್ಲಿ ಯಾರೆಲ್ಲ BA ಮತ್ತು BComಗಳಿಗೆ ಅಡ್ಮಿಷನ್ನ ತಗೊಂಡಿದ್ದೀರಿ ಅಂತಹ ವಿದ್ಯಾರ್ಥಿಗಳು ದ್ವಿತೀಯ ಮತ್ತು ತೃತೀಯ BA BCom ಪದವಿಗಳ ಪ್ರವೇಶಾತಿಗೆ ಅಂದರೆ ನವೀಕರಣವನ್ನು ಮಾಡ್ಕೋಬಹುದಾಗಿರುತ್ತೆ. ಅಂತೆಯೇ 2023-24ನೇ ಸಾಲಿನ ಜುಲೈ ಆವೃತ್ತಿಯಲ್ಲಿ MA ಮತ್ತು MCom ಶಿಕ್ಷಣ ಕ್ರಮಗಳಿಗೆ ಯಾರೆಲ್ಲ ಪ್ರವೇಶ ಪಡೆದಿದ್ದೀರಾ ಅಂಥವರು ಅಂತಿಮ ಸಾಲಿನ ಪ್ರವೇಶಾತಿಗೆ ಇದೇ ಅಂತಿಮ ಅವಕಾಶ ಆಗಿರುತ್ತೆ. ಈಗ PG ಸ್ಟೂಡೆಂಟ್ಸ್ MA MComಲ್ಲಿ ಒಂದು ವೇಳೆ ನೀವು ಫಸ್ಟ್ ಇಯರ್ ಅಂದರೆ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಬರೆದಿರ್ತೀರ, ಥರ್ಡ್ ಸೆಮ್ ಫೋರ್ತ್ ಸೆಮ್ ಬರೆದಿರಲ್ಲ, ಅಥವಾ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಥರ್ಡ್ ಸೆಮ್ ಬರೆದಿರ್ತೀರ, ಫೋರ್ತ್ ಸೆಮ್ಗೆ ಬರೆಯೋಕ್ಕಾಗಲಿಲ್ಲ ಅಥವಾ ಅಡ್ಮಿಷನ್ನ ರಿನ್ಯೂವಲ್ ಮಾಡ್ಕೊಂಡಿಲ್ಲ, ಪೆಂಡಿಂಗ್ ಉಳ್ಕೊಂಡಿತ್ತು ಅಂತ ಇರೋರು ಯಾರಾದರೂ ಇದ್ದರೆ, ಅಂದರೆ 2023-24ನೇ ಸಾಲಿನ ಆವೃತ್ತಿಯಲ್ಲಿ ಜಾಯ್ನ್ ಆಗಿರುವಂಥವ್ರಿಗೆ ಮಾತ್ರ ಇದು. ಆ ಥರದವ್ರು ಯಾರಾದರೂ ಇದ್ದರೆ ಲಾಸ್ಟ್ ಚಾನ್ಸ್ ಆಗಿರುತ್ತೆ, ಇನ್ಮೇಲೆ ನಿಮಗೆ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಹಾಗಾಗಿ ಯಾರಾದರೂ 2023-24ನೇ ಸಾಲಿನ ಜುಲೈ ಆವೃತ್ತಿಯಲ್ಲಿ ಪ್ರವೇಶಾತಿಯನ್ನು ಪಡೆದು ಅಡ್ಮಿಷನ್ನ ಮಾಡ್ಕೊಳ್ಳದೆ ಅಥವಾ ಡಿಸ್ಕಂಟಿನ್ಯೂ ಮಾಡಿರುವಂಥವ್ರು ಯಾರಾದರೂ ಇದ್ದರೆ ನೀವೀಗ ಅಡ್ಮಿಷನ್ ರಿನ್ಯೂವಲ್ನ ಮಾಡಿಕೊಂಡು ನೆಕ್ಸ್ಟ್ ಎಕ್ಸಾಮ್ ಬರ್ಕೊಂಡು ನಿಮ್ಮ ಸಬ್ಜೆಕ್ಟ್ಗಳನ್ನು ಕ್ಲಿಯರ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗದ ಅರ್ಹ ವಿದ್ಯಾರ್ಥಿಗಳು ಕೌಶಲ್ಯಾಭಿವೃದ್ಧಿ ಶುಲ್ಕ ಹಾಗೂ ಅಲ್ಯೂಮಿನಿ ಸಂಘದ ಶುಲ್ಕವನ್ನು ಪಾವತಿಸಿ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯಿಂದ ಶುಲ್ಕ ಮರುಬಳಕೆಯಾಗುವ ಷರತ್ತಿಗೊಳಪಟ್ಟು ಷರತ್ತುಬದ್ಧ ಶುಲ್ಕ ವಿನಾಯಿತಿ ಯೋಜನೆಯಡಿ ಪ್ರವೇಶಾತಿ ನೀಡಲಾಗುತ್ತಿದ್ದು, ಅಂತಹ ವಿದ್ಯಾರ್ಥಿಗಳು ಸರ್ಕಾರದ ನಿಬಂಧನೆಗೊಳಪಟ್ಟಲ್ಲಿ ವಿವಿ ನಿಲಯದ ಸ್ಕಾಲರ್ಶಿಪ್ ಘಟಕ, ಕರಾಮುವಿ ಮೈಸೂರು ಇವರನ್ನು ಸಂಪರ್ಕಿಸಿ ನಿಗದಿತ ದಾಖಲಾತಿಗಳನ್ನು ಸಲ್ಲಿಸಿ ಅವರ ಅನುಮೋದನೆಯೊಂದಿಗೆ ಆನ್ಲೈನ್ನಲ್ಲಿ ಪ್ರವೇಶ
ಪಡೆಯಬಹುದಾಗಿರುತ್ತೆ. ಈ ಯೋಜನೆಯಡಿ ಪ್ರವೇಶಾತಿ ಪಡೆದಂತಹ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನವು ಸರ್ಕಾರದಿಂದ ಮಂಜೂರಾಗಲಿ ಅಥವಾ ಮಂಜೂರಾಗದೇ ಇರಲಿ, ಸೆಮಿಸ್ಟರ್ ಅಥವಾ ವಾರ್ಷಿಕ ಪರೀಕ್ಷೆಗೂ ಮುನ್ನ ಪ್ರವೇಶಾತಿಯ ಬಾಕಿ ಶುಲ್ಕವನ್ನು ವಿದ್ಯಾರ್ಥಿಯು ಪಾವತಿಸುವ ಷರತ್ತಿಗೆ ಒಳಪಟ್ಟಿರುತ್ತದೆ. ಈ ಯೋಜನೆಯ ಅಡಿಯಲ್ಲಿ 2026-27ನೇ ಸಾಲಿನಲ್ಲಿ ಪ್ರವೇಶಾತಿ ನವೀಕರಣ ಪಡೆಯುವಂತಹ ಸಮಯದಲ್ಲಿ ಕಳೆದ ಸಾಲುಗಳ ಪ್ರವೇಶಾತಿ ಶುಲ್ಕ ಕಡ್ಡಾಯವಾಗಿ ಪಾವತಿಸಬೇಕು. ಅಂದರೆ ಯಾರಾದ್ರೂ ಅಡ್ಮಿಷನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಸ್ಕಾಲರ್ಶಿಪ್ನ ನಿಮಗೆ ಸರೆಂಡರ್ ಮಾಡ್ತೀವಿ, ಅದಕ್ಕೆ ಡಿಸ್ಕೌಂಟ್ ಕೊಡಿ ಅಂತ ಹೇಳಿ ಏನಾದರೂ ಕಂಡೀಷನ್ನ ಆಧಾರದ ಮೇಲೆ ನೀವು ಅಡ್ಮಿಷನ್ ಆಗಿದ್ರಿ ಅಂತಂದರೆ ಅಂಥವರು ಒಂದು ವೇಳೆ ನಿಮಗೆ ಸ್ಕಾಲರ್ಶಿಪ್ ಬಂದಿಲ್ಲ ನಮಗೆ ಅಂತ ಹೇಳ್ತಾ ಇದ್ದರೆ, ಸ್ಕಾಲರ್ಶಿಪ್ ಬರಲಿ ಅಥವಾ ಬರದೇ ಇರಲಿ ಅದನ್ನು ಕ್ಲಿಯರ್ ಮಾಡಲೇಬೇಕು. ಲಾಸ್ಟ್ ಮೂಮೆಂಟಲ್ಲಿ ಆ ಒಂದು ಫೀಸನ್ನು ನಿಮ್ಮ ಕೈಯಿಂದನೇ ನೀವು ತುಂಬಬೇಕಾಗತ್ತೆ. ಯಾರಾದರೂ ಅಡ್ಮಿಷನ್ನ ತಗೊಂಡು 1 ಅಥವಾ 2 ವರ್ಷ ಎಕ್ಸಾಮ್ಗಳನ್ನು ಬರೆದು ಮಧ್ಯದಲ್ಲಿ ಗ್ಯಾಪ್ ತಗೊಂಡಿರುವಂಥವರು ಫೈನನ್ನು ಕಟ್ಟಿ ನೀವು ಅಡ್ಮಿಷನ್ನ ಕಂಟಿನ್ಯೂ ಮಾಡಬಹುದಾಗಿರುತ್ತೆ. ಅಲ್ಪಸಂಖ್ಯಾತರು ಯಾರ್ಯಾರೆಲ್ಲ ಇರ್ತೀರೋ ಅವ್ರಿಗೆ ಫ್ರೀ ಅಡ್ಮಿಷನ್ ಅಂತ ಹೇಳಿ ಒಂದು ನೋಟಿಫಿಕೇಷನ್ ಬಂದಿತ್ತು ಲಾಸ್ಟ್ ಇಯರ್ ಕೂಡ, ಈ ಸತಿನೂ ಬಂದಿತ್ತು. ಆ ಒಂದು ಯೋಜನೆಯ ಅಡಿಯಲ್ಲಿ ಯಾರೆಲ್ಲ ಅಡ್ಮಿಷನ್ನ ತಗೊಂಡಿದ್ದೀರಾ ಅಂಥವರು ನಿಮ್ಮ ಅಡ್ಮಿಷನ್ ರಿನಿವಲ್ನ ಕಡ್ಡಾಯವಾಗಿ ಮಾಡಲೇಬೇಕು. ಶುಲ್ಕ ಪಾವತಿಸುವಂತಿಲ್ಲ. ಫಾರ್ಮನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ. ನೀವು ಅದು ಸಬ್ಮಿಟ್ ಮಾಡಿರುವಂತಹದ್ದನ್ನು ನಿಮ್ಮ ಹತ್ತಿರದಲ್ಲೇ ಇರುವಂತಹ KSOUನ ಸೆಂಟರ್ಗಳಿಗೆ ತಲುಪಿಸಬೇಕು ಲಾಸ್ಟ್ ಡೇಟ್ನ ಒಳಗಡೆ ಆಗಿ. ಇಲ್ಲ ಅಂತಂದರೆ ನಿಮ್ಮ ಅಡ್ಮಿಷನ್ನ ಅಮಾನ್ಯ ಅಥವಾ ನೀವು ಅಡ್ಮಿಷನ್ ಆಗಿಲ್ಲ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ದಯವಿಟ್ಟು ಯಾರೆಲ್ಲ ಅಲ್ಪಸಂಖ್ಯಾತ ಇಲಾಖೆಯಿಂದ ಶುಲ್ಕ ಪಾವತಿಸುವಂತಹ ಒಂದು ಯೋಜನೆಯ ಅಡಿಯಲ್ಲಿ ಅಡ್ಮಿಷನ್ನ ಆಗಿದ್ರಿ ಅಂಥವರು ದಯವಿಟ್ಟು ಫಾರ್ಮನ್ನು ಮಾತ್ರ ಫಿಲ್ ಮಾಡಿ ಪೇಮೆಂಟನ್ನು ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಇನ್ನೂ ಏನಾದರೂ ನಿಮಗೆ ಕನ್ಫ್ಯೂಷನ್ಸ್ ಇತ್ತು ಅಂತಂದರೆ KSOUನ ವೆಬ್ಸೈಟಲ್ಲಿ ನೀವು ಕಂಪ್ಲೀಟಾಗಿ ಚೆಕ್ ಮಾಡ್ಬೋದು, ಅಥವಾ ಇಲ್ಲೊಂದು ಫೋನ್ ನಂಬರ್ ಕೊಟ್ಟಿದ್ದಾರೆ 8690544544 8690544544 ನೀವು ಸಂಪರ್ಕಿಸಿ ನಿಮ್ಮ ಇನ್ನೂ ಹೆಚ್ಚಿನ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೋಬಹುದಾಗಿರುತ್ತೆ. ಸೊ ಇದಿಷ್ಟು ನಿಮ್ಮ ಅಡ್ಮಿಷನ್ ರಿನಿವಲ್ಗೆ ಕುರಿತಾಗಿರುವಂತಹ ಮಾಹಿತಿಯಾಗಿರುತ್ತೆ. ಇನ್ನೂ ಹೆಚ್ಚಿನ ಡೌಟ್ಸ್ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಕೇಳಿರುವಂತಹ ಸೇಮ್ ಪ್ರಶ್ನೆಗಳನ್ನೇ ಕೇಳ್ತಾ ಹೋಗಬೇಡಿ. ಆಲ್ಮೋಸ್ಟ್ ನಾನು ಎಲ್ಲ ಡೌಟ್ಗಳನ್ನು ಕ್ಲಿಯರ್ ಮಾಡೋದಕ್ಕೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಅದು ಗೊತ್ತಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.